ನೋಡಿ, ಇದು ಬಳ್ಳೆ ಫಾರೆಸ್ಟ್. ಮೈಸೂರಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಈ ಫಾರೆಸ್ಟಿನ ಪಕ್ಕದಲ್ಲಿರುವ ಶ್ರೀ ಮಾಸ್ತಮ್ಮ ದೇವಿಯವರ ದೇವಸ್ಥಾನ. ಇಲ್ಲಿ ಪ್ರತಿದಿನ ಅರ್ಚಕರಿಂದ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಮನೆ ದೇವರೆಂದು ಬಂದು ಅಮ್ಮನವರ ದರ್ಶನವನ್ನು ಮಾಡಲು ಬರುತ್ತಾರೆ. ಇಲ್ಲಿ ಅರ್ಚಕರು ದಿನ ಬಂದಂಥ ಭಕ್ತಾದಿಗಳಿಗೆ ಪೂಜೆ ಮಾಡಿ ಬಂದಂಥವರಿಗೆ ದೇವಿಯ ದರ್ಶನವನ್ನು ಕೊಡುತ್ತಾರೆ. ಹಾಗೂ ಇದು ತುಂಬ ಹಳೆಯ ದೇವಸ್ಥಾನ. ಹಿಂದೆ ಇದು ತುಂಬ ಚಿಕ್ಕದಾಗಿತ್ತು. ಇಲ್ಲಿ ಬೀಸುವ ಗಾಳಿ ಹಾಗೂ ಕೋತಿಗಳ ಕಾಟಕ್ಕೆ ಇಲ್ಲಿ ತುಂಬ ಅವ್ಯವಸ್ಥೆ ಇತ್ತು. ಇಲ್ಲಿಗೆ ಶ್ರೀಯುತ ಮಾದಪ್ಪ ಎಂಬ ಅರ್ಚಕರು ಬಂದ ಮೇಲೆ ಇಲ್ಲಿನ ಎಲ್ಲ ದೇವಸ್ಥಾನವನ್ನು ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ಥರದ ಬಂದಂಥ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಬಿಸಿಲಲ್ಲಿ ಬಂದವರಿಗೆ ಕೂರಲು ಮುಂದೆ ಎಲ್ಲ ಸ್ಥಳಾವಕಾಶವನ್ನು ಮಾಡಿಸಿದ್ದಾರೆ. ಮತ್ತು ಇಲ್ಲಿ ಅಮ್ಮನವರಿಗೆ ಪ್ರತಿದಿನ ಪೂಜಾ ಕಾರ್ಯಗಳು ನಡೆಯುತ್ತವೆ. ಮನೆದೇವರೆಂದು ಬರುವ ಭಕ್ತಾದಿಗಳಿಗೆ ಇಲ್ಲಿ ಎಲ್ಲ ಥರದ ಅನುಕೂಲ ಆಗಲೆಂದು ಶ್ರೀಯುತ ಮಾದಪ್ಪನವರು ಎಲ್ಲ ಭಕ್ತಾದಿಗಳಿಗೂ ಬಂದಂಥವರಿಗೆ ಪೂಜೆ ಕಾರ್ಯವನ್ನು ಮಾಡಿ ಅವರ ಮನೋಇಷ್ಟ ಅಭಿಲಾಷೆ ಏನಿರುತ್ತೋ ಅದನ್ನು ನೆರವೇರಿಸಲು ಅವರು ಅಮ್ಮನರಲ್ಲಿ ಪಣ ತೊಟ್ಟು ನಿಂತಿದ್ದಾರೆ. ಶ್ರೀಯುತ ಮಾದಪ್ಪನವರು ಮಾಡುವಂತಹ ಒಳ್ಳೆಯ ಕೆಲಸಕ್ಕೆ ಎಲ್ಲ ಭಕ್ತಾದಿಗಳಿಗೂ ಅವರಿಗೆ ಸಹಾಯವನ್ನು ಮಾಡಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಅವರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಎಲ್ಲರೂ ಅವರಿಗೆ ಕೈ ಜೋಡಿಸಿ ಅವರ ಒಂದು ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ಸಹಾಯವನ್ನು ಮಾಡಿ ಮತ್ತು ಇಲ್ಲಿಗೆ ಮನೆ ದೇವರೆಂದು ಬರುವ ಭಕ್ತಾದಿಗಳು ಅಮ್ಮನವರ ದಿವ್ಯ ದರ್ಶನವನ್ನು ಪಡೆದು ಅವರ ಮನಸ್ಸಿನ ಅಭಿಲಾಷೆಗಳನ್ನು ಈಡೇರಿಸಿಕೊಂಡು ಮುಂದೆ ಈ ದೇವಸ್ಥಾನವನ್ನು ಒಂದು ಅಭಿವೃದ್ಧಿ ಕಾರ್ಯದತ್ತ ಸಾಗಿಸಲು ಎಲ್ಲರೂ ಬರುವಂಥ ಭಕ್ತಾದಿಗಳು ಸಹಾಯ ಮಾಡಿ ಮುಂದೆ ಎಲ್ಲರಿಗೂ ಅನುಕೂಲವಾಗಲೆಂದು ಅಮ್ಮನವರು ಬೇಡಿ ಬಂದಂಥ ಭಕ್ತಾದಿಗಳಿಗೆ ಅವರ ಸಕಲ ಕಷ್ಟಗಳನ್ನು ಪರಿಹಾರ ಮಾಡಲೆಂದು ಅಮ್ಮನವರಲ್ಲಿ ಬೇಡಿಕೊಳ್ಳೋಣ.